ಶ್ರೀ ಗುರುಗಣಾಧಿಪತಯೇ ನಮಃ. ಭಗವಂತನನ್ನು ಕಾಣುವುದು ಎಲ್ಲಿ ಅಂದರೆ ಅದು ಮನಸ್ಸಿನಲ್ಲಿ. ನರನು ಮಂತೆಯೇ ಮನಸ್ಸಿನನುಭವದಿ ಕಾಣುವನು ಪರಸತ್ವ ಮಹಿಮೆಯದು ಮಂಕುತಿಮ್ಮ ಎಂಬುದಾಗಿ ಡಿವಿಜಿಯವರು ಹೇಳಿದ ಹಾಗೆ ನಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ಕಾಣಬೇಕು ಅಂತಾದರೆ ನಿತ್ಯ ಮಾನಸ ಪೂಜೆ ಎನ್ನುವುದಾಗಿ ಶಂಕರಾಚಾರ್ಯರು ರಚಿಸಿ ನಮಗೆಲ್ಲ ಕೊಟ್ಟಂತಹದ್ದೊಂದಿದೆ ಸ್ತೋತ್ರ ಸಾಹಿತ್ಯದಲ್ಲಿ. ಅದು ಅತ್ಯಂತ ಶ್ರೇಷ್ಠವೂ ಮನೋಜ್ಞವೂ ಅದ್ಭುತವೂ ಆಗಿದೆ. ಖರ್ಚಿಲ್ಲದೆ ಭಗವಂತನಿಗೆ ಅತ್ಯದ್ಭುತವಾದಂತಹ ರಾಜೋಪಚಾರಗಳಿಂದ ಕೂಡಿದಂತಹ ವಿಶೇಷ ಪೂಜೆಯನ್ನು ದೇವರಿಗೆ ಅರ್ಪಣೆ ಮಾಡುವಂತಹ ಒಂದು ಪರಿಯದು. ಅದನ್ನು ನಾವಿಂದು ತಿಳಿದುಕೊಳ್ಳೋಣ. ರತ್ನೈಃ ಕಲ್ಪಿತಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ ನಾನಾ ರತ್ನ ವಿಭೂಷಿತಂ ರಗಮದಾ ಮೋದಾಂಕಿತಂ ಚಂದನಂ ಜಾಜಿ ಚಂಪಕ ಬಿಲ್ವ ಪತ್ರ ರಚಿತಂ ಪುಷ್ಪಂ ಚ ಧೂಪಂ ತಥಾ ದೀಪಂ ದೇವದಯಾನಿಧೇ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ. ಹೇ ಪಶುಪತೆ, ನಾನು ಹೃದಯದಲ್ಲಿ ಕಲ್ಪನೆ ಮಾಡಿ ನಿನಗೆ ಕೊಟ್ಟಂತಹ ಸೇವೆಯ ಇದನ್ನ ನೀನು ಸ್ವೀಕರಿಸು ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಂತಹದ್ದು. ಏನೇನು ಕೊಟ್ಟಾಯಿತು ಅಂದ್ರೆ ರತ್ನೈಃ ಕಲ್ಪಿತಮಾಸನಂ, ಆ ಭಗವಂತನಿಗೆ ಹೃದಯ ಕಮಲದ ಮಧ್ಯದಲ್ಲಿ ಕೊಡುವಂತಹದ್ದು ಅದ್ಭುತವಾದಂತಹ ರತ್ನ ಸಿಂಹಾಸನ. ರತ್ನೈಃ ಕಲ್ಪಿತಮಾಸನಂ. ಆನಂತರ ಆ ರತ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿದಂತಹ ದೇವರಿಗೆ ಹಿಮಜಲೈಹಿ ಸ್ನಾನಂ, ಶೀತಲವಾದಂತಹ ಶುದ್ಧೋದಕದಿಂದ ಸ್ನಾನವನ್ನು ಮಾಡಿಸುವಂತಹದ್ದು. ಆನಂತರದಲ್ಲಿ ನಾನಾ ರತ್ನ ವಿಭೂಷಿತಂ, ನಾನಾ ರತ್ನಗಳಿಂದ ಭೂಷಿತವಾದಂತಹ ದಿವ್ಯಾಂಬರಂ, ಅದ್ಭುತವಾದಂತಹ ವಸ್ತ್ರ ಆ ದೇವರಿಗೆ ಅರ್ಪಣೆ ಮಾಡಿದಂತಹದ್ದು. ವಸ್ತ್ರದಿಂದ ಆತನನ್ನ ವಸ್ತ್ರದಿಂದ ಉಡಿಸಿ ತೊಡಿಸಿ ಆ ದೇವರನ್ನ ಅಲಂಕೃತನನ್ನಾಗಿ ನೋಡಿ, ಆನಂತರದಲ್ಲಿ ಕಸ್ತೂರಿ ಮೃಗಮದ ಮೋದಾಂಕಿತಂ ಚಂದನಂ, ಮನಸ್ಸಿಗೆ ಆಹ್ಲಾದ ಕೊಡುವಂತಹ ಕಸ್ತೂರಿ ಚಂದನವನ್ನು ದೇವರಿಗೆ ಲೇಪನವನ್ನು ಮಾಡಿ ದೇವರನ್ನ ಉಪಚಾರ ಮಾಡುವಂತಹದ್ದು. ಜಾಜಿ ಚಂಪಕ ಬಿಲ್ವ ಪತ್ರ ರಚಿತಂ, ದೇವರಿಗೆ ಜಾಜಿ ಚಂಪಕ ಬಿಲ್ವ ಪತ್ರ, ಹೇಗೆ ನಾನಾ ತರದ ಹೂವುಗಳು ಪತ್ರೆಗಳು ಇದೆಲ್ಲದರಿಂದ ಆ ಭಗವಂತನನ್ನ ಅರ್ಚಿಸಿ ಆರಾಧನೆಯನ್ನ ಮಾಡಿ ಅವನನ್ನು ಅಲಂಕೃತನನ್ನಾಗಿ ಮಾಡಿ ಆ ಭಗವಂತನನ್ನು ನಾವು ನಮ್ಮ ಹೃನ್ ಮಂದಿರದಲ್ಲಿ ನೋಡುವಂತಹದ್ದು. ಈ ರೀತಿಯಲ್ಲಿ ಮೊದಲನೇ ಶ್ಲೋಕ ಆದರೆ ಎರಡನೇ ಶ್ಲೋಕದಲ್ಲಿ ಸೌವರ್ಣೇ ನವಖಂಡ ರತ್ನ ರಚಿತೆ ಪಾತ್ರೆ ಘೃತಂ ಪಾಯಸಂ ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ ರಂಭಾಫಲಂ ಪಾನಕಂ ಶಾಖಾನಾಮಯುತಂ ಜಲಂ ರುಚಿಕರಂ ಕರ್ಪೂರ ಖಂಡೋಜ್ವಲಂ ತಾಂಬೂಲಂ ಮನಸಾ ಮಯಾ ವಿರಚಿತಂ ಭಕ್ತ್ಯಾ ಪ್ರಭೋ ಸ್ವೀಕುರು. ಸುವರ್ಣಮಯವಾದಂತಹ ಪಾತ್ರೆ, ಆ ಪಾತ್ರೆಯಾದರೂ ನವರತ್ನಗಳ ಚೂರುಗಳಿಂದ ಜೋಡಿಸಲ್ಪಟ್ಟು ಅಲಂಕೃತವಾದಂತಹದ್ರಲ್ಲಿ ತುಪ್ಪದಿಂದ ಮಿಶ್ರಿತವಾದಂತಹ ಪಾಯಸವನ್ನ ಪಯೋದಧಿಯುತಂ, ಹಾಲು ಮೊಸರಿನೊಂದಿಗೆ ಕೂಡಿ ನಿನಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅಂತ. ಅದೆಲ್ಲವೂ ದೇವರ ಮುಂದೆ ಇಟ್ಟಂತೆ ನಮಗೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಆ ರೀತಿಯಲ್ಲಿ ದೇವರನ್ನು ಕಾಣಬೇಕು ಅಂತ. ದೇವರ ಮುಂದೆ ಈ ರೀತಿಯಾದಂತಹ ಪಂಚಭಕ್ಷ್ಯ ಪರಮಾನ್ನ ಭಕ್ಷ್ಯಂ ಪಂಚವಿಧಂ, ಆ ರೀತಿಯಾದಂತಹದ್ದೆಲ್ಲವನ್ನೂ ದೇವರಿಗೆ ಅರ್ಪಣೆಯನ್ನು ಮಾಡುವಂತಹದ್ದು. ಧೂಪ ದೀಪ ಇದೆಲ್ಲದನ್ನು ಮಾಡಿ ನೈವೇದ್ಯವನ್ನು ಮಾಡಿ ಆ ಭಗವಂತನನ್ನ ಕರ್ಪೂರ ಖಂಡೋಜ್ವಲಂ, ಕರ್ಪೂರವನ್ನು ಹಚ್ಚಿ ದೇವರಿಗೆ ಆರತಿಯನ್ನ ಬೆಳಗ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಒಂದು ಸನ್ನಿವೇಶವನ್ನ ನಮ್ಮ ಹೃದಯದಲ್ಲಿ ಮನಸಾಮಯ ವಿರಚಿತಂ, ಮನಸ್ಸಿನಲ್ಲಿ ನಾನು ರಚನೆ ಮಾಡಿ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಭಕ್ತ್ಯಾ ಪ್ರಭೋ ಸ್ವೀಕುರು, ಭಕ್ತಿಯಿಂದ ನಾನು ಇದನ್ನೆಲ್ಲ ಮಾಡಿದ್ದೇನೆ. ಹೇ ಪ್ರಭೋ ಪರಮೇಶ್ವರ, ಇದನ್ನು ನೀನು ಸ್ವೀಕಾರ ಮಾಡು ಎಂಬುದಾಗಿ ದೇವರಿಗೆ ಅರ್ಪಣೆ ಮಾಡುವಂತಹದ್ದು. ಇನ್ನು ಆನಂತರದಲ್ಲಿ ದೇವರಿಗೆ ಧೂಪ ದೀಪ ನೈವೇದ್ಯಾದಿಗಳಾದ ನಂತರದಲ್ಲಿ ರಾಜೋಪಚಾರ ಪೂಜೆಯನ್ನು ನಾವು ಮನಸ್ಸಿನಲ್ಲಿ ಮಾಡುವಂತಹದ್ದು. ಹೇಗೆಂದರೆ ಛತ್ರಂ ಚಾಮರಯೋರ್ಯುಗಂ ವ್ಯಜನಕಂ ಚಾದರ್ಶಕಂ ನಿರ್ಮಲಂ ವೀಣಾ ಭೇರಿ ಮೃದಂಗ ಕಾಹಲ ಕಲಾ ಗೀತಂಚ ನೃತ್ಯಂ ತಥಾ ಸಾಷ್ಟಾಂಗಂ ಪ್ರಣತಿಸ್ತುತಿರ್ಬಹುವಿಧಾ ಏತತ್ ಸಮಸ್ತಂ ಮಯಾ ಸಂಕಲ್ಪೇನ ಸಮರ್ಪಿತಂ ತವ ವಿಭೋ ಪೂಜಾಂ ಗ್ರಹಾಣ ಪ್ರಭೋ ಎಂಬುದಾಗಿ. ಚಾಮರ, ಎರಡು ಚಾಮರವನ್ನು ದೇವರಿಗೆ ಬೀಸುವಂತಹದ್ದು. ಆ ಕಡೆ ಈ ಕಡೆ ನಿಂತು ದೇವರಿಗೆ ಉಪಚಾರವನ್ನು ಮಾಡ್ತಾರೆ.
ಚಾಮ್ರ, ಆನಂತರದಲ್ಲಿ ವ್ಯಜನಕಂ ಅಂದ್ರೆ ಬೀಸಣಿಕೆಯಿಂದ ಗಾಳಿಯನ್ನು ಬೀಸುವಂತಹದ್ದು. ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ನಾಟ್ಯಂ ನಾಟಯಾಮಿ, ಗೀತಂ ಶ್ರಾವಯಾಮಿ, ಅಶ್ವಾರೋಹಣಂ ಸಮರ್ಪಯಾಮಿ. ಈ ರೀತಿಯಲ್ಲಿ ಆ ಭಗವಂತನಿಗೆ ವಿವಿಧ ರಾಜ ಉಪಚಾರಗಳನ್ನ ಸಮರ್ಪಣೆ ಮಾಡುವಿಕೆ ಇದರಲ್ಲಿ ಬರ್ತದೆ. ಆ ರೀತಿಯಲ್ಲಿ ವ್ಯಜನಕಂ ಚಾದರ್ಶಕಂ ನಿರ್ಮಲಂ, ಆನಂತರ ದೇವರಿಗೆ ಕನ್ನಡಿಯಲ್ಲಿ ದೇವರು ಕಾಣುವ ಹಾಗೆ ಶುದ್ಧವಾದಂತಹ ನಿರ್ಮಲವಾದಂತಹ ಆದರ್ಶಕಂ, ಕನ್ನಡಿಯಲ್ಲಿ ದೇವರನ್ನು ನೋಡುವಂತಹದ್ದು. ಹೀಗೆ ಇದೆಲ್ಲವೂ ನಮ್ಮ ಅಂತರಂಗದಲ್ಲಿಯೇ ಮೂಡುವಂತಹ ಒಂದು ಅದ್ಭುತವಾದಂತಹ ಅವಸ್ಥೆ. ಈ ರೀತಿಯಲ್ಲಿ ಆ ದೇವರನ್ನ ಕಾಣುವಿಕೆ ಅತ್ಯಂತ ಸೊಗಸು ಸೊಬಗು. ಗೀತಂಚ ನೃತ್ಯಂ ತಥ, ಗೀತವಾದ್ಯ ನೃತ್ಯ ಮಾಡುವಿಕೆ ಇದೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಭಗವಂತ ಹರಿಕುಣಿದ, ನಮ್ಮ ಹರಿಕುಣಿದ ಅಂತ ಆ ಭಗವಂತ ಕುಣಿದದ್ದನ್ನ ಮನಸ್ಸಿನಲ್ಲಿ ದಾಸರು ಹಾಡಿರುವ ಹಾಗೆ ಇಲ್ಲಿ ನಮ್ಮ ಶಂಕರಾಚಾರ್ಯರು ಭಗವಂತನಿಗೆ ಎಲ್ಲ ರೀತಿಯಾದಂತಹ ಉಪಚಾರಗಳನ್ನು ಕೂಡ ಅಂತರಂಗದಲ್ಲಿ ದೇವರನ್ನು ನಿರ್ಮಿಸಿ ಆ ದೇವರ ಮುಂದೆ ನಾವು ಮಾಡುವಂತಹ ಎಲ್ಲ ಸೇವೆಗಳು ದೇವರಿಗೆ ಅರ್ಪಿತವಾಗುವ ಹಾಗೆ ಇದನ್ನು ನಮಗೆ ಅತ್ಯಂತ ಅದ್ಭುತವಾಗಿ ವರ್ಣಿಸಿಕೊಟ್ಟಿದ್ದಾರೆ. ಇದೆಲ್ಲವೂ ಸಂಕಲ್ಪೇನ ಸಮರ್ಪಿತಂ. ಇದೆಲ್ಲ ನಾನು ಕೊಟ್ಟದ್ದು ಹೇಗೆ? ಕೊಟ್ಟದ್ದು ಅದ್ಭುತ, ಆದರೆ ಅದು ಹೇಗೆ ಅಂದ್ರೆ ಸಂಕಲ್ಪದಲ್ಲಿ, ಮನಸ್ಸಿನಲ್ಲಿ ಆ ಭಗವಂತನನ್ನು ನಿಲ್ಲಿಸಿ ಸಂಕಲ್ಪ ಮಾತ್ರದಲ್ಲಿ ನಾವು ಅದನ್ನೆಲ್ಲ ಕೊಡುವಂತಹದ್ದು. ಖರ್ಚಿಲ್ಲ ನಮಗೆ. ಆದರೆ ಆ ಭಗವಂತ ನಮ್ಮ ಅಂತರಂಗದಲ್ಲಿ ನೆಲೆಸಿದ ಅಂತಾದ್ರೆ ನಮ್ಮ ಮನಸ್ಸು ಅಷ್ಟೊಂದು ಅದ್ಭುತವಾಗಿ ಶುದ್ಧಿ ಆಗ್ತದೆ. ಅದಕ್ಕೋಸ್ಕರವಾಗಿ ಆ ಒಂದು ದೇವರಿಗೆ ಮನಸ್ಸಿನಲ್ಲಿ ಅರ್ಪಣೆ ಮಾಡುವುದು ಶ್ರೇಷ್ಠ ಅಂತಂದ್ರು. ಅಷ್ಟಾದ ನಂತರ ಏನು? ಆತ್ಮಾತ್ವಂ ಗಿರಿಜಾಮತಿ ಸಹಚರಾ ಪ್ರಾಣಾ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಃ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಹೇ ಭಗವಂತ, ನೀನೇ ನಾನು. ಆತ್ಮಾತ್ವಂ, ನನ್ನ ಅಂತರಂಗದಲ್ಲಿರುವಂತಹ ಒಂದು ಉಸಿರೇನಿದೆ ಅದು ಭಗವಂತ ಎಂಬುದಾಗಿ ನಾವು ತಿಳಿಯಬೇಕಂತೆ. ನಾವು ಮಾಡುವಂತಹ ಎಲ್ಲ ಕ್ರಿಯೆಗಳಲ್ಲಿ ನಡೆಯುವಂತಹ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಆ ಜ್ಞಾನಶಕ್ತಿ ಅಂತ ಏನು ಹೇಳ್ತಾರೆ, ಬುದ್ಧಿ. ಗಿರಿಜಾ ಮತಿಹಿ, ಆ ನಮ್ಮ ತಿಳುವಳಿಕೆ ಎನ್ನುವಂತಹದ್ದೇ ಪಾರ್ವತಿ. ಶಿವ ಪಾರ್ವತಿ ಆದ ನಂತರದಲ್ಲಿ ದೇವರಿಗೆ ಮಂದಿರ ಯಾವುದು? ಈ ಶರೀರ. ಸಹಚರಾಹ ಪ್ರಾಣಾಹ, ನನ್ನಲ್ಲಿ ಉಂಟಾಗುವಂತಹ ಪ್ರಾಣಾಪಾನ ವ್ಯಾನೋದಾನಾದಿ ಪಂಚ ಪ್ರಾಣಗಳೇನಿದೆ ಅದೇ ಆ ಭಗವಂತನ ಗಣಗಳು. ಈ ರೀತಿಯಾಗಿ ಆ ಭಗವಂತನಿಗೆ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಳ್ಳುವಿಕೆ. ಪೂಜಾತೆ ವಿಷಯೋಪಭೋಗ ರಚನಾ, ನಾನು ನಿತ್ಯ ಮಾಡುವಂತಹ ಯಾವ್ಯಾವ ಕೆಲಸ ಕಾರ್ಯಗಳಿದೆಯೋ, ನಾನು ಊಟ ಮಾಡುವುದರಿಂದ ಹಿಡಿದು ಪ್ರತಿಯೊಂದು ಕೆಲಸವೂ ಕೂಡ, ದುಡಿಯುವುದು ಮಾಡುವುದು ಕಾರ್ಯ ಪ್ರತಿಯೊಂದು ಕೂಡ ತೇ ಪೂಜಾ, ನಿನ್ನ ಪೂಜೆಯಾಗಿದೆ. ನಿದ್ರಾ ಸಮಾಧಿ ಸ್ಥಿತಿ, ನಾನು ಮಲಗಿ ನಿದ್ರೆ ಮಾಡ್ತಾ ಇದ್ದೇನೆ ಅಂತಾದ್ರೆ ನಿನ್ನಲ್ಲಿ ಐಕ್ಯನಾಗಿ ನಾನು ಸಮಾಧಿ ಸ್ಥಿತನಾಗಿದ್ದೇನೆ ಎನ್ನುವಂತಹ ಭಾವ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಃ. ಪದಯೋ ಸಂಚಾರ, ನಾನು ಕಾಲಿನಿಂದ ಏನೇನು ಎಲ್ಲೆಲ್ಲಿ ನಡೆದಾಡ್ತೇನೆ ಓಡಾಡ್ತೇನೆ ಅದೆಲ್ಲವೂ ನಿನ್ನನ್ನೇ ಪ್ರದಕ್ಷಿಣೆ ಮಾಡಿದಾಗ. ಯಾಕೆಂದ್ರೆ ನೀನು ಎಲ್ಲ ಕಡೆಗೂ ಇರುವಾಗ ನಾನು ಸುತ್ತಿದ್ದು ಪ್ರತಿಯೊಂದು ಕೂಡ ನಿನ್ನನ್ನೇ ಸುತ್ತಿದ ಹಾಗೆ ಆಗ್ತದೆ, ಭಗವಂತನನ್ನೇ ನಾವು ಪ್ರದಕ್ಷಿಣೆ ಮಾಡಿದಂತ ಆಗ್ತದೆ ಎನ್ನುವಂತಹದ್ದು ನಮ್ಮ ಭಾವವಾಗಬೇಕು. ಇನ್ನು ಸರ್ವಾಗಿರಹ, ನಾನು ಆಡುವಂತಹ ಪ್ರತಿಯೊಂದು ಮಾತು ಕೂಡ ತೇ ಸ್ತೋತ್ರಾಣಿ, ನಿನ್ನ ಸ್ತೋತ್ರಗಳು. ಈ ರೀತಿಯಾಗಿ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ, ನಾನು ಯಾವ ಯಾವ ಕರ್ಮಗಳನ್ನ ಕೆಲಸಗಳನ್ನ ಮಾಡ್ತೇನೆ ಅದೆಲ್ಲವೂ ಕೂಡ ಹೇ ಪರಮೇಶ್ವರ ನಿನ್ನ ಆರಾಧನೆಯಾಗಲಿ ಎಂಬುದಾಗಿ ಆ ಭಗವಂತನಲ್ಲಿ ಶಂಕರರು ಅದ್ಭುತವಾಗಿ ನಮಗೆ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಅಂತರಂಗದಲ್ಲಿಯೇ ಆ ಭಗವಂತನನ್ನಿರಿಸಿ ನಿತ್ಯವೂ ಈ ಒಂದು ಮಾನಸ ಪೂಜೆಯನ್ನ ನಾವು ಮಾಡ್ತಾ ಬಂದವೆ ಅಂತ ಆದರೆ ನಮ್ಮ ಅಂತರಂಗ ಅನ್ನುವಂತಹದ್ದು ಅತ್ಯಂತ ಶುದ್ಧ ಆಗ್ತದೆ. ಆ ಶುದ್ಧ ಅಂತರಂಗ ಆಯಿತು ಅಂತಾದ್ರೆ ನಾವು ತಪ್ಪು ಕೆಲಸ ಮಾಡುವುದಿಲ್ಲ. ಯಾವಾಗ ನಾವು ತಪ್ಪು ಕೆಲಸ ಮಾಡುವುದು ಬಿಡ್ತೇವೆ ಆವಾಗ ನಮಗೆ ಅತ್ಯಂತ ಶುಭವಾದಂತಹ ಫಲಗಳು ಬರಲಿಕ್ಕೆ ಪ್ರಾಪ್ತಿಯಾಗ್ತದೆ. ಯಾಕೆಂದ್ರೆ ಪಾಪ ಪ್ರಭಾವಾಚ್ಯ ಭವೇ ದರಿದ್ರ, ದರಿದ್ರ ಭಾವಾಚ್ಯ ಕರೋತಿ ಪಾಪಂ. ನಾವು ಪಾಪ ಪ್ರಭಾವದಿಂದಾಗಿ ಇಷ್ಟೊಂದು ದಾರಿದ್ರ್ಯವನ್ನ, ಕಷ್ಟವನ್ನ, ದುಃಖವನ್ನ ಅನುಭವಿಸ್ತೇವೆ. ನಮ್ಮ ಒಳಗೆ ಅಂತರಂಗದಲ್ಲಿ ಆ ಭಗವಂತನ ಒಂದು ಸ್ವರೂಪವನ್ನು ನಾವು ಕಾಣುವುದಕ್ಕೆ ಸಾಧ್ಯ ಆಯಿತು ಅಂತಾದರೆ ಎಲ್ಲಿಯ ಪಾಪ, ಯಾವ ದೋಷ ಎಲ್ಲವೂ ಕೂಡ ಕಳೆದು ಹೋಗ್ತದೆ. ಆ ರೀತಿಯಲ್ಲಿ ಆ ಭಗವಂತ ನಮ್ಮ ಅಂತರಂಗದಲ್ಲಿ ನಿಲ್ಲುವುದಕ್ಕೆ ಇದು ಒಂದು ಸ್ತೋತ್ರ, ಶಿವಮಾನಸ ಪೂಜಾ ಎಂಬುದಾಗಿರುವಂತಹ ಈ ಒಂದು ಸ್ತೋತ್ರವನ್ನ ನಿತ್ಯವೂ ಕೂಡ ಆ ಪರಮೇಶ್ವರನನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ
ಆ ದೇವರಿಗೆ ಆಸನ, ಸ್ನಾನ, ಉಪಚಾರ, ವಸ್ತ್ರ, ಛತ್ರ, ಚಾಮರ, ಧ್ಯಾನ ಪ್ರತಿಯೊಂದನ್ನು ಕೂಡ ನಮ್ಮ ಅಂತರಂಗದಲ್ಲಿ ದೇವರಿದ್ದಾನೆ ಎಂಬುದಾಗಿ ಭಾವಿಸ್ತಾ ಅವನಿಗೆ ಅರ್ಪಣೆಯನ್ನು ಮಾಡ್ತಾ ಬಂದರೆ ನಮ್ಮ ಜೀವನ ಅತ್ಯಂತ ಯಶಸ್ಸು, ಶ್ರೇಯಸ್ಸು ಆಗ್ತದೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಆ ರೀತಿಯಲ್ಲಿ ನಾವೆಲ್ಲ ಪರಮೇಶ್ವರನಿಗೆ ನಮಿಸೋಣ. ಆ ಭಗವಂತ ನಮ್ಮೆಲ್ಲರ ಅಂತರಂಗಕ್ಕೆ ಬರಲಿ, ಎಲ್ಲ ರೀತಿಯಾದಂತಹ ಶುಭವನ್ನು ತರಲಿ ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಇನ್ನೂ ಹೆಚ್ಚಿನ ವಿಡಿಯೋ ಮಾಡುವುದಕ್ಕೆ ಉತ್ತೇಜನವನ್ನು ನೀಡಿ ಪ್ರೋತ್ಸಾಹ ಕೊಡಿ. ನಮಗೆ ಮಾರ್ಗದರ್ಶಕವಾದಂತಹ ಕಮೆಂಟ್ಗಳ ಮೂಲಕ ಸಹಕರಿಸಿ ಹಾಗೂ ಲೈಕ್ ಮಾಡಿ ಎಂಬುದಾಗಿ ನಿಮ್ಮ ಎಲ್ಲ ವೀಕ್ಷಕರಲ್ಲಿ ಕೇಳಿಕೊಳ್ತಾ ನಮೋ ನಮಃ.